ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ನಿಜವಾದ ವೇಳೆ ಸ್ತೋತ್ರ. ದೇವರ ಮಹಾಕೃಪೆಯಿಂದ ನಾವು ಆತನನ್ನು ನೆನೆಸುವಂತ ಒಂದು ಸಮಯ, ಅದು ಬಹಳ ಶ್ರೇಷ್ಠವಾದಂಥ ಒಂದು ಸಮಯ. ನೆನೆಸುವಾಗಿ ದೇವರು ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸುವಂತರಾಗೋಣ. ಈ ಮುಂಚಾನೆ ವೇಳೆಯಲ್ಲಿ ನಾವು ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸುವಾಗ 2ನೇ ಅರಸರ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ವಿ ಆರ್ ಇನ್ 2 Kings chapter 3. ಅಲ್ಲಿ 21ರಿಂದ 27ನೇ ವಚನ. ವಿ ಆರ್ ಕಂಟಿನ್ಯೂಯಿಂಗ್ ದಟ್ ಪ್ಯಾಸೇಜ್. 21ನೇ ವಚನದಿಂದ ನಾವು ಓದಿಕೊಡುವಾಗ, ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೋವಾಬ್ಯರು ಕೇಳಿ ಆಯುಧಗಳನ್ನು ಧರಿಸುವ ಶಕ್ತರಾದ ಎಲ್ಲಾ ಯವನಸ್ಥರನ್ನು ಪ್ರಾಯಸ್ಥರನ್ನು ಕೂಡಿಸಿಕೊಂಡು ತಮ್ಮ ದೇಶದ ಮೇರೆಗೆ ಬಂದು ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಅವರ ದೃಷ್ಟಿಗೆ ಬಿದ್ದಿತು. ಸೂರ್ಯನ ಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು ಅದು ರಕ್ತ. ಅರಸರು ತಮ್ಮ ತಮ್ಮೊಳಗೆ ಜಗಳವಾಡಿ ಸಂವೃತರಾಗಿರಬೇಕು. ಮೋವಾಬ್ಯರು ಹೇಳಿರಿ, ಸುಲಿಗೆಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರಾಯೇಲರ ಪಾಳ್ಯಕ್ಕೆ ಹೋದ್ರು. ಆದ್ರೆ ಇಸ್ರಾಯೇಲರು ಎದ್ದು ಮೋವಾಬ್ಯರನ್ನು ಸೋಲಿಸಿ ಓಡಿಸಿಬಿಟ್ಟರು. ಇದಲ್ಲದೆ ಅವರು ಮೋವಾಬ್ಯರನ್ನು ಸಂಹರಿಸುತ್ತಾ ಅವರ ದೇಶದೊಳಗೆ ನುಗ್ಗಿ ಎಲ್ಲಾ ಪಟ್ಟಣಗಳನ್ನು ಕೆಡವಿ ಹೊಲಗಳನ್ನು ಕಲ್ಲುಗಳಿಂದ ತುಂಬಿಸಿ ಬಾವಿಗಳನ್ನು ಮುಚ್ಚಿ ಹಣ್ಣಿನ ಮರಗಳನ್ನು ಕಡಿದು ಹಾಕಿದ್ರು. ಕೀರಹರ್ಷತ್ ಎಂಬ ಒಂದೇ ದುರ್ಗ ಹೊಡೆಯಿತು. ಕವಣೆ ಹೊಡೆಯವರು ಅದನ್ನು ಸುತ್ತಿಕೊಂಡು ಕಲಿಸಿದ್ರು. ಮೋವಾಬ್ಯರ ಅರಸನನ್ನು ಯುದ್ಧದಲ್ಲಿ ಗೆಲ್ಲಲಾರನ್ನು ತಿಳಿದು 700 ಮಂದಿ ಪಟ್ಟಣದ ಸೈನ್ಯದೊಳಗೆ ನುಗ್ಗಿ ಎದೋಮ್ಯರ ಅರಸನ ಕಡೆಗೆ ಹೋಗ ಪ್ರಯತ್ನಿಸಿದನು. ಆದ್ರೆ ಆಗದೆ ಹೋಯಿತು. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆ ಮೇಲೆ ಸರ್ವಾಂಗ ಹೋಮ ಮಾಡಿದನು. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುವಂಥದ್ದು. ದೇವರು ತಾನೇ ಈ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲು. ನಾವು ಕಳೆದ ಸಾರಿ ನಾವು ನೋಡ್ತಾ ಬಂದ ಹಾಗೆ 1 Kings chapter 3 ಅಲ್ಲಿ 3 ಅರಸರುಗಳು ಇನ್ನೊಬ್ಬ ಅರಸನು ಮೋವಾಬ್ಯರ ಅರಸನ ವಿರುದ್ಧವಾಗಿ ಆ ಯುದ್ಧಕ್ಕೆ ಹೋಗುವಂತ ಒಂದು ಸನ್ನಿವೇಶಗಳನ್ನು ದಾಟ್ತಾ ಇರುವಾಗ, ಅವರು ಸ್ವಂತ ಪ್ರಯತ್ನದಿಂದ ಸ್ವಂತ ಆಲೋಚನೆಯಿಂದ ಅವರು ಹೋಗುವಾಗ ದೇ ಫೇಲ್ಡ್ ಇನ್ ದೇರ್ ವೇಸ್. ಅವರು ಮಾರ್ಗ ತಪ್ಪಿ ಅವರು ಬೇರೆ ರೀತಿಯಲ್ಲಿ ಹೋಗಿ ನೀರಿಲ್ಲದೆ 7 ದಿವಸ ನಿತ್ರಾಣರಾಗಿ ಬಹಳ ಕಷ್ಟಪಡುವಂತ ಒಂದು ಸ್ಥಿತಿಗೆ ಹೊರಟು ಹೋಗ್ತಾರೆ. ಬಿಕಾಸ್ ದೇ ಡಿಡ್ ನಾಟ್ ಎನ್ಕ್ವೈರ್ ಗಾಡ್. ಇಸ್ರಾಯೇಲರ ಅರಸನು ಇದ್ದಾನೆ ಅಲ್ಲಿ, ಅಲ್ಲಿ ಯೆಹೋಷಾಫಾಟ ಇದ್ದಾನೆ. ಅವನು ಯಾವ ರೀತಿಯಲ್ಲೂ ಸಹ ದೇವರಿಗೆ ಕೇಳಿಕೊಳ್ಳಿಲ್ಲ. ದೇ ಡಿಡ್ ನಾಟ್ ಎನ್ಕ್ವೈರ್ ಗಾಡ್. ಸೊ ದೇ ವೆಂಟ್ ಟು ಡಿಫಿಕಲ್ಟೀಸ್. ವೆನೆವರ್ ವಿ ಡು ನಾಟ್ ಎನ್ಕ್ವೈರ್ ಗಾಡ್ and take decisions on our own, we will end up in failures, problems. ಅದನ್ನೇ ಅಲ್ಲಿ ಆದಂತ ಒಂದು ಸಂಗತಿ ನೋಡ್ತೇವೆ. ನಂತರ ಅವರು ಯೆಹೋಷಾಫಾಟನಿಗೆ ಒಂದು ಯೋಚನೆ ಬರ್ತದೆ, ವಿ ಹ್ಯಾವ್ ಟು ಎನ್ಕ್ವೈರ್ ಗಾಡ್. ಅದಕ್ಕೋಸ್ಕರವಾಗಿ ಎಲೀಷನ ಅಲ್ಲಿ ಪ್ರವಾದಿ ಇರ್ತಾನೆ ಎಂಬುದಾಗಿ ವಿಚಾರಿಸಿ ಎಲೀಷನ ಹತ್ರ ಆತನು ಆ ಒಂದು ಎನ್ಕ್ವೈರಿ ಆಫ್ ಗಾಡ್, ಆ ದೇವರ ಒಂದು ವಿಚಾರಿಸುವಂತ ಒಂದು ಸಂಗತಿಯನ್ನು ಆತ್ಮ ಮಾಡ್ತಾನೆ. ಆ ಎಲೀಷನು ಆಗ ಅವರಿಗೆ ಹೇಳುವಂತ ಒಂದು ಸಂಗತಿ, ನೀವು ಮಾಡಬೇಕಂತ ಕೆಲಸ ಇಷ್ಟೇ, ಈ ಕಣಿವೆಯಲ್ಲಿ ಗುಂಡಿಗಳನ್ನು ಮಾಡ್ರಿ, ಡಿಗ್ ದ ಡಿಚಸ್. ಆ ಡಿಚಸ್ ಅನ್ನು ನೀವು ಮಾಡಿದಾಗ ಗಾಡ್ ವಿಲ್ ಡೂ ಮೈಟಿ ಥಿಂಗ್ಸ್. ಹಿ ವಿಲ್ ಆಲ್ಸೋ ಡೆಲಿವರ್ ಮೋವಾಬೈಟ್ಸ್ ಎಂಬುದಾಗಿ ಅನೇಕ ಸಂಗತಿಗಳನ್ನು ಹೇಳಿ ತರುವಾಗ, ಇನ್ ದ ಮಾರ್ನಿಂಗ್ ಅಟ್ ದ ಟೈಮ್ ಆಫ್ ಸ್ಯಾಕ್ರಿಫೈಸ್, ಮೀಲ್ ಆಫರಿಂಗ್ ಸ್ಯಾಕ್ರಿಫೈಸ್, ಗಾಡ್ gave the water. ಕಳೆದ ಸಾರಿ ನಾವು ನೋಡ್ತಾ ಬರುವಾಗ that meal offering speaks of Lord Jesus Christ. ಕರ್ತಾವಾದಂಥ ಯೇಸು ಕ್ರಿಸ್ತನ ಆ ಒಂದು ತ್ಯಾಗ ಯಜ್ಞದ ದೆಸೆಯಿಂದ ನಮಗೆ ದೇವರ ಕೊಟ್ಟಂತ ಆಶೀರ್ವಾದಗಳನ್ನು ನಾವು ನೆನೆಸುವಂತರಾಗಿ, ಪ್ರಾಮುಖ್ಯವಾಗಿ ದ ಸ್ಪಿರಿಟ್ ಆಫ್ ಗಾಡ್ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಾವು ಮುಂದಕ್ಕೆ ನಾವು ಬರುವಾಗ ಇಲ್ಲಿ 21ನೇ ವಚನಕ್ಕೆ ಬಂದ್ರೆ, ಎ ಬ್ಯಾಟಲ್ ಟು ಬಿ ಫಾಟ್, ಹೋರಾಡಬೇಕನ್ನಂತ ಯುದ್ಧ. ಅಲ್ಲಿ ಒಂದು ಯುದ್ಧ ಅವ್ರು ಮಾಡ್ಬೇಕಾಗಿದೆ. ಮತ್ತೆ ಈಗಾಗಲೇ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ದೇವರ್ ಎನಿಮೀಸ್ ಆಫ್ ಇಸ್ರಾಯಲೈಟ್ಸ್. ಅವ್ರ 5ನೇ ವಚನದಲ್ಲಿ ಅಲ್ಲಿ ನೋಡ್ತೇವೆ, ಇಸ್ರಾಯೇಲರ ಅರಸನ ವಿರುದ್ಧವಾಗಿ ತಿರುಗಿ ಬಿದ್ದಂತ ಒಂದು ಸಂಗತಿ ನೋಡ್ತೇವೆ. ಮೋವಾಬ್ಯರ ಅರಸನು ಏನ್ ಮಾಡ್ತಾ ಇದ್ದಾನಂತೆ, ಹಿ ಈಸ್ ಗೋಯಿಂಗ್ ಟು ಗೋ ಅಗೇನ್ಸ್ಟ್ ಇಸ್ರಾಯಲೈಟ್ಸ್ ಎಂಬುದಾಗಿ ಹೇಳಿದ್ರೆ, ದೇ ಆರ್ ಎನಿಮೀಸ್. ಈ ಮೋವಾಬ್ಯರು ಯಾವ ರೀತಿ ಬಂದ್ರು ಎಂಬುದಾಗಿ ಹೇಳಿದ್ರೆ ನಮಗೆ ಆದಿಕಾಂಡಕ್ಕೆ ಹೋಗುವಾಗ ನಮಗೆ ಗೊತ್ತಾಗ್ತದೆ. ದೇ ಕೇಮ್ ಫ್ರಮ್ ಲಾಟ್. ಲೋಟನ ಮುಖಾಂತರವಾಗಿ ಅಲ್ಲಿ ಬಂದಂತ ಒಂದು ಸಂತಾನ ಯಾವುದು, ಮೋವಾಬ್, ಅಮ್ಮೋನೈಟ್ಸ್ ಎಂಬಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಅವರು ಯಾವಾಗಲೂ ಸಹ
ಇಸ್ರಾಯೇಲರಿಗೆ ವಿರೋಧಿಗಳಾಗಿರುವಂತಹ ಒಂದು ಸಂಗತಿ ನೋಡೋತ್ರಾಗಿದ್ದೇವೆ. ದಿಸ್ ಮೋವಾಬ್ ರೆಪ್ರೆಸೆಂಟ್ಸ್ ಈವಿಲ್ ಫ್ಲೆಶ್ ವಿದಿನ್ ಅಸ್. ಮೋವಾಬ್ಯರಂದಾಗಿರುವಾಗ ಈ ಶರೀರ ಭಾವದ ಸಂಗತಿ, ದ ಫ್ಲೆಶ್, ನಮ್ಮಲ್ಲಿರುವಂತಹ ಬಹಳ ಡೇಂಜರಸ್ ಎನಿಮಿ ಒಂದಿದೆ. ಅದು ಯಾವ್ದು ಎಂಬುದಾಗಿದ್ರೆ ನಮ್ಮ ಸ್ವಾರ್ಥ, ಅವರ್ ಸೆಲ್ಫ್, ನಮ್ಮ ಶರೀರ ಭಾವ ಎಂಬಂತ ಒಂದು ಸಂಗತಿ. ಇಟ್ಸ್ ಎ ಗ್ರೇಟೆಸ್ಟ್ ಎನಿಮಿ ಇನ್ ಅ ಲೈಫ್ ಆಫ್ ಎ ಬಿಲೀವರ್. 3 ಪ್ರಾಮುಖ್ಯವಾದ ಎನಿಮಿಗಳಿದ್ದಾರೆ. ಸೈತಾನು, ಸೇಟನ್ ಇಸ್ ಎನ್ ಎನಿಮಿ. ವರ್ಲ್ಡ್ ಇಸ್ ಎನ್ ಎನಿಮಿ. ಲೋಕದ ಒಂದು ಸಿಸ್ಟಮ್ ಅದು ಎನಿಮಿ ಆಗಿ ಶತ್ರು ಆಗಿದೆ. ಬಟ್ ಒನ್ ಆಫ್ ದ ಗ್ರೇಟೆಸ್ಟ್ ಡೇಂಜರಸ್ ಎನಿಮಿ ಇಸ್ ದ ಸೆಲ್ಫ್, ನಮ್ಮ ಶರೀರ ಭಾವ, ಓಲ್ಡ್ ಮ್ಯಾನ್, ಹಳೆಯ ಮನುಷ್ಯ. ಇದು ಬಹಳವಾದಂತಹ ಅಪಾಯಕಾರಿಯಾದಂತಹ ಒಂದು ವಿರೋಧಿ, ವೈರಿ. ಮೋವಾಬ್ ರೆಪ್ರೆಸೆಂಟ್ಸ್ ದಟ್ ಈವಿಲ್ ಫ್ಲೆಶ್. ದೇವರ ಅನೇಕ ಸಂಗತಿಗಳು, ಇವನ್ ಅಮಲಕೈಟ್ಸ್, ಫಿಲಿಸ್ಟಿಯನ್ಸ್, ಅವೆಲ್ಲವೂ ಫ್ಲೆಶ್ ಕುರಿತಾಗಿ ತಿಳಿಸುವಂತ ಒಂದು ಸಂಗತಿ. ದೇ ಆರ್ ಎ ಪಿಕ್ಚರ್, ದೇ ರೆಪ್ರೆಸೆಂಟ್ ಫ್ಲೆಶ್. ಈಗ ಅಲ್ಲಿ ನೋಡ್ತೇವೆ 21ನೇ ವಚನದಲ್ಲಿ, ದೇ ಆರ್ ಗ್ಯಾದರಿಂಗ್ ಫಾರ್ ವಾರ್. ಅವರು ಒಟ್ಟಾಗಿ ಸೇರಿಸಿಕೊಂಡು ಯುದ್ಧಕ್ಕೆ ಹೋಗೋದಕ್ಕೆ ಅವರು ಬರ್ತಾ ಇದ್ದಾರೆ. ಈಗ ಹೋರಾಡಬೇಕಾದಂತ ಯುದ್ಧಕ್ಕೆ ಈಗ ಅವರು ದೇ ಆರ್ ಗ್ಯಾದರಿಂಗ್ ದೆಮ್ಸೆಲ್ಸ್. ಪ್ರೇರೆ, ಫ್ಲೆಶ್ ಇಸ್ ಆಲ್ವೇಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಗೆ ವಿರೋಧವಾದಂತಹ ಒಂದು ಸಂಗತಿ ಯಾವಾಗಲೂ ಸಹ ಶರೀರ ಭಾವ. ನಾವು ಗಲಾತ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನೋಡ್ತೇವೆ. ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇವು ನಾವು ಮಾಡಲಿಕ್ಕೆ ಇಚ್ಛಿಸುವುದು ಮಾಡಲಾರದಂತೆ ಏನಂತೆ ಹೋರಾಡ್ತವೆ. ದೇ ಆರ್ ಹ್ಯಾವ್ ಕಾನ್ಫ್ಲಿಕ್ಟ್, ಎನಿಮೀಸ್. 1 Peter 2ನೇ ಅಧ್ಯಾಯ 11ನೇ ವಚನದಲ್ಲಿ, 1 Peter chapter 2 verse 11, we see that ಶರೀರ ಭಾವ, ಫ್ಲೆಶ್ ಮತ್ತು ಇಟ್ ವಾರ್ಸ್ ಅಗೇನ್ಸ್ಟ್ ಅವರ್ ಸೋಲ್. ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂತ ಶಾರೀರಿಕವಾದ ಅಭಿಲಾಷೆಗಳು ಯುದ್ಧ ಮಾಡ್ತವೆ. ಆತ್ಮದ ಮೇಲೆ ಯುದ್ಧ ಮಾಡುವಂತಹ ಅಭಿಲಾಷೆ ಅದು ಶಾರೀರಿಕವಾದಂತಹ ಅಭಿಲಾಷೆಗಳು. ಇಟ್ ವಾರ್ಸ್ ಅಗೇನ್ಸ್ಟ್ ಅವರ್ ಸೋಲ್. ಇಂತಹ ಒಂದು ವಾರ್ ನಮ್ಮ ಜೀವಿತದಲ್ಲಿ ಯಾವುದು ಸಹ ಇರ್ತದೆ. ಆಫ್ಟರ್ ವಿ ಆರ್ ಸೇವ್ಡ್, ನಾವು ಯೇಸು ಸ್ವಾಮಿ ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ, ಆಲ್ವೇಸ್ ದೇರ್ ಇಸ್ ಎ ವಾರ್ ಬಿಟ್ವೀನ್ ಇನ್ನರ್ ಮ್ಯಾನ್, ದಟ್ ಅಂದ್ರೆ ಓಲ್ಡ್ ಮ್ಯಾನ್ ಅಂಡ್ ದ ನ್ಯೂ ಮ್ಯಾನ್. ಹಳೆ ಮನುಷ್ಯನು ಮತ್ತು ಹೊಸ ಮನುಷ್ಯನು, ನ್ಯೂ ನೇಚರ್ ಅಂಡ್ ದ ಓಲ್ಡ್ ನೇಚರ್. ದ ಕಾನ್ಫ್ಲಿಕ್ಟ್ ಇಸ್ ದೇರ್ ಆಲ್ವೇಸ್. ಮೋವಾಬ್ಯರು ಇಲ್ಲಿ ಅವರು ಗ್ಯಾದರ್ ಆಗಿ ಬರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ನಾವು ಎರಡನೇದಾಗಿ ನಾವು ಮುಂದಕ್ಕೆ ನಾವು ಬರುವಾಗ ನೋಡ್ತೇವೆ 22 ಮತ್ತು 23ನೇ ವಚನಕ್ಕೆ ಬಂದ್ರೆ, ಈ ಮೋವಾಬ್ಯರು ಏನಂತೆ, ಅವರು ನೀರನ್ನು ನೋಡ್ತಾರೆ. ದೇರ್ಸ್ ಎ ಡೆಲ್ಯೂಷನ್. ನಾವು ಆ ಡೆಲ್ಯೂಷನ್ ಎಂಬುದಾಗಿ ಆ ಭ್ರಮೆ. ನೀರು ಉಂಟು, ಆದ್ರೆ ಅವ್ರಿಗೆ ಯಾವ ರೀತಿ ಕಾಣ್ತಾ ಇದೆ? ರಕ್ತ, ರೆಡ್ ಬ್ಲಡ್ ಎಂಬುದಾಗಿರುವಾಗ ಇಟ್ ಸ್ಪೀಕ್ಸ್ ಆಫ್ ಡೆತ್. ಆ ರೀತಿ ಅವರಿಗೆ ಅವ್ರು ಕಾಣ್ತಾ ಉಂಟು. ಇನ್ ದ ಮಾರ್ನಿಂಗ್, ಬೆಳಿಗ್ಗೆ ಅವರೆದ್ದಾಗ ಈ ಒಂದು ಭ್ರಮೆ, ಡೆಲ್ಯೂಷನ್, ತಪ್ಪಾದಂತ ರೀತಿಯಲ್ಲಿ ಅವರಿಗೆ ಗ್ರಹಿಕೆ ಆದಂತ ಒಂದು ಸಂಗತಿ. ಇಸ್ರಾಯೇಲರು ಆ ಬೆಳಿಗ್ಗೆ they were refreshed by water, ಅಲ್ಲ, ಬಿಕಾಸ್ ಆಫ್ ದ ವಾಟರ್ ಕೇಮ್ ಅಟ್ ದಟ್ ಮಾರ್ನಿಂಗ್ ಸ್ಯಾಕ್ರಿಫೈಸ್. ಆ ಸಮಯದಲ್ಲಿ ಅವರು ತೆಗೆದುಕೊಂಡಂತ ರಿಫ್ರೆಶ್ ಆದಂತ ಒಂದು ಸಂಗತಿ ನೋಡ್ತಾರೆ. ಫಾರ್ ಇಸ್ರಾಯೇಲೈಟ್ಸ್ ಇಟ್ ವಾಸ್ ಎ ರಿಫ್ರೆಶ್ಮೆಂಟ್. ಫಾರ್ ಮೋವಾಬೈಟ್ಸ್ ಇಟ್ಸ್ ಎ ಡೆಲ್ಯೂಷನ್. ಅವ್ರಿಗೆ ಭ್ರಮೆ ಪಾದೆಯಲ್ಲಿ ಅಲ್ಲಿ ಇದ್ದಂತ ಒಂದು ಸಂಗತಿ ನೋಡ್ತೇವೆ. ವಾಟರ್ ವಾಸ್ ಹಿಡನ್ ಫ್ರಮ್ ದೆಮ್ ಬೈ ದಟ್ ಐಸ್. ನೀರಿದೆ, ಆದ್ರೆ ನೀರು ಕಾಣ್ತಾ ಇಲ್ಲ ಅವ್ರಿಗೆ, ರಕ್ತದೋಪಾದಿಯಲ್ಲಿ ಕಾಣ್ತಾ ಉಂಟು. Think of unbelievers. The gospel is hid from them.
ಸುವಾರ್ತೆ ಎಂಬಂಥದ್ದು ಅವಿಶ್ವಾಸಿಗಳಿಗೆ ಅಥವಾ ನಾಶನ ಮಾರ್ಗದಲ್ಲಿರೋರಿಗೆ ಅದು ಮರೆ ಮಾಡಲ್ಪಟ್ಟಿದೆ. ಇಟ್ ಇಸ್ ಹಿಡ್. 2 ಕೊರಿಂಥ 4:3 ಗಾಸ್ಪಲ್ ಇಸ್ ಹಿಡ್ ಟು ದೆಮ್ ದಟ್ ವಿಚ್ ಆರ್ ಲಾಸ್ಟ್. ಯಾರು ಅವರು ನಾಶವಾಗ್ತಾ ಇದ್ದಾರೋ ಅವರಿಗೆ ಸುವಾರ್ತೆ ಎಂಬಂಥದ್ದು ಅದು ಮರೆ ಮಾಡಲ್ಪಟ್ಟಂತ ಒಂದು ಸಂಗತಿ. 1 ಕೊರಿಂಥ 1:18 ನೋಡ್ತೇವೆ. ದ ಮೆಸೇಜ್ ಆಫ್ ದ ಕ್ರಾಸ್ ಈಸ್ ಫೂಲಿಶ್ನೆಸ್ ಫಾರ್ ಅನ್ಬಿಲೀವರ್ಸ್. ನಾಶನದ ಮಾರ್ಗದಲ್ಲಿರುವವರಿಗೆ ಏನಂತೆ? ಶಿಲುಬೆಯ ಮಾತು ಹುಚ್ಚು ಮಾತು. ಆದರೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಏನಂತೆ? ದೇವರ ಶಕ್ತಿ. ದ ಪವರ್ ಆಫ್ ಗಾಡ್ ಇನ್ ದ ಮೆಸೇಜ್ ಆಫ್ ಕ್ರಾಸ್. ದ ಸೇಮ್ ಗಾಸ್ಪಲ್, ದ ಸೇಮ್ ಮೆಸೇಜ್. ಒಬ್ಬರಿಗೇನು ಹುಚ್ಚು ಮಾತು, ಇನ್ನೊಬ್ಬರಿಗೆ ದೇವರ ಶಕ್ತಿ. We need the gospel message. We need gospel. It's the power of God. ಅದು ದೇವರ ಒಂದು ಶಕ್ತಿಯ ಸಂಗತಿಯನ್ನು ನಾವು ತಿಳಿಸುವಂಥದ್ದು ಅದಾಗಿದೆ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ನಾವು ಸಮಯ ಪುಸ್ತಕಕ್ಕೆ ಬರುವಾಗ ಅಲ್ಲಿ ಆರ್ಕ್ ಆಫ್ ದ ಕವನೆಂಟ್ ಕೊಡ್ತಾ ನೋಡ್ತೇವೆ. ಮಂಜೂಷ. ಈ ಮಂಜೂಷ ಫಿಲಿಸ್ತಿಯರ ವಶವಾಯಿತು. 1 ಸಮಯ 4:5 ನಾವು ನೋಡ್ತೇವೆ. ಆ ಒಂದು ಸಮಯದಲ್ಲಿ ನೋಡುವಾಗ ಅಲ್ಲಿ ಇಟ್ ಬಿಕೇಮ್ ಎ ಕರ್ಸ್ ಫಾರ್ ದೆಮ್. ಆರ್ಕ್ ಆಫ್ ದ ಕವನೆಂಟ್ ವಾಸ್ ಲೈಕ್ ಎ ಕರ್ಸ್ ಫಾರ್ ದೆಮ್. ಅಲ್ಲಿ ಅನೇಕ ರೀತಿಯ ಗೆಡ್ಡೆಗಳು, ರೋಗಗಳು, ಅನೇಕ ಸಂಗತಿಗಳು ಬಂತು. ಬಟ್ ದ ಸೇಮ್ ಆರ್ಕ್ ಆಫ್ ದ ಕವನೆಂಟ್ ಇನ್ನು 2 ಸಮಯ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಡುವಂತರ ಆಗಿದ್ದೇವೆ. ಅಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಒಬೇದೆ ದೋಮನ ಮನೆಗೆ ತರ್ತಾರೆ. ದ ಸೇಮ್ ಆರ್ಕ್ ಆಫ್ ದ ಕವನೆಂಟ್. ಆ ಮನೆಯವರನ್ನು ಏನ್ ಮಾಡ್ದಂತೆ? ದೇವರು ಆಶೀರ್ವದಿಸಿ. For one it became a curse, for one it became a blessing. ಈ water, now one it's a blessing for Israelites, for others it's like a delusion. ಅವರು ರಕ್ತ, ಆ ಡೆತ್ ಅನ್ನು ನೋಡುವಂತಹ ರೀತಿಯಲ್ಲಿ ಇರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದೆ. One day is going to come. 1 Thessalonians chapter 2 verse 11. ನಾವು ಎತ್ತಲ್ಪಟ್ಟ ಮೇಲೆ ಆಗುವಂತ ಒಂದು ಘಟನೆ ಬರುವಾಗ ದೇವರೇ ಭ್ರಮೆಯನ್ನು ಹುಟ್ಟಿಸ್ತಾರೆ. ಇವತ್ತು ಅನೇಕರು ಯೇಸು ಸ್ವಾಮಿಯ ಒಂದು ಸುವಾರ್ತೆಯನ್ನು ನಂಬುದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವೆಲ್ಲರೂ ಸಹ ಎತ್ತಲ್ಪಟ್ಟ ಮೇಲೆ ಆಮೇಲೆ ನಾವು ನಂಬ್ತೇವೆ. ವೆನ್ ಇಟ್ ಬಿಕಮ್ಸ್ ಎ ರಿಯಾಲಿಟಿ, ವೆನ್ ಕ್ರೈಸ್ಟ್ ಟೇಕ್ಸ್ ಯು ಹೋಮ್, ಅಥವಾ ಎತ್ತಲ್ಪಟ್ಟ ರಾಪ್ಚರ್ ಆದ್ಮೇಲೆ ಆಗ ಗ್ಯಾರಂಟಿ ಆಗ್ತದೆ, ಆಗ ನಂಬ್ತೇವೆ ಎಂಬುದಾಗಿ ಅನೇಕರು ತಿಳ್ಕೊಳ್ತಾರೆ. ದೇವರು ಈ ಸಮಯದಲ್ಲಿ ಕೃಪೆಯ ಕಾಲವನ್ನು ಆತಿಟ್ಟಿದ್ದಾನೆ. ಈ ಸಮಯದಲ್ಲಿ ನಾವು ನಂಬದೇ ಇದ್ದರೆ, ಈ ಸಮಯದಲ್ಲಿ ನಾವು ಅಂಗೀಕರಿಸಿಕೊಡದೇ ಇದ್ದರೆ, ನೋಡಿ ಸೆಕೆಂಡ್ ಥೆಸ್ಸಲೋನಿಕನ್ಸ್ ವಾಟ್ ಇಟ್ ಟೆಲ್ಸ್. 2ನೇ ಥೆಸ್ಸಲೋನಿಕ 2ನೇ ಅಧ್ಯಾಯ, 2ನೇ ಥೆಸ್ಸಲೋನಿಕ 2ನೇ ಅಧ್ಯಾಯ ನೋಡಿ 11ನೇ 10ನೇ ವಚನದಿಂದ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆ, ಡೆಲ್ಯೂಷನ್, ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಬಿಡ್ತಾರೆ. God only sends delusion so that they would believe lie. How can you get saved? If you reject the gospel now, how can you get saved? ದೇವರ ಭ್ರಮೆಯನ್ನು ಕಳಿಸ್ತಾನಂತೆ, ದೇವರ ಸುಳ್ಳನ್ನು ನಂಬುವ ಹಾಗೆ ಮಾಡ್ತಾನೆ. Just like this Moabites, they thought it was blood, but it was water. God brings delusion. ಆ ಭ್ರಮೆಯನ್ನು ಅವರಿಗೆ ಕಳುಹಿಸಿ ಅವರ ಸುಳ್ಳನ್ನು ನಂಬುವ ಹಾಗೆ ಮಾಡ್ತಾನೆ. ಸೊ ಕೃಪೆಯ ಕಾಲ ಇದ್ದಾಗಲೇ ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳ್ರಿ. ಇದೇ ಆ ರಕ್ಷಣೆಯ ದಿನ, ಇದೇ ಆ ಸುಪ್ರಸನ್ನತೆಯ ಕಾಲ. ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಆ ನಿಜವಾದಂತ ಒಂದು ರಕ್ಷಣೆಗೆ ಪಾತ್ರರಾಗುವಂತರು ಆಗಿದ್ದಾರೆ. ನಾವು ಮುಂದಕ್ಕೆ ನಾವು ಬರುವಾಗ, ಇನ್ ದಿಸ್ ಬ್ಯಾಟಲ್, ಈ ಒಂದು ಯುದ್ಧದಲ್ಲಿ ಗಾಡ್ ಹ್ಯಾಸ್ ಆಲ್ರೆಡಿ ಪ್ರಾಮಿಸ್ಡ್ ವಿಕ್ಟರಿ. ನೋಡ್ರಿ, 3ನೇ ಅಧ್ಯಾಯ ಅಲ್ಲಿ ನಾವು 18ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅಲ್ಲಿ ಹೇಳುವಂತ ಮಾತು, ನೀವು ಗುಂಡಿಗಳನ್ನು ತೆಗೀರಿ, ನೀರು ಬರ್ತದೆ, ಮಾತ್ರವಲ್ಲ
ಐ ವಿಲ್ ಆಲ್ಸೋ ಡೆಲಿವರ್ ಮೋವಾಬ್ಸ್. ಮೋವಾಬ್ಯರನ್ನು ಸಹ ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತಾನೆ. ಗಾಡ್ ಹಸ್ ಆಲ್ರೆಡಿ ಪ್ರಾಮಿಸ್ಡ್. ನನ್ನ ಜೀವಿತಗಳಲ್ಲಿ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ God has already promised victory for us. Even though we fail in our Christian life many times, ನಾವು ಯಾರು ಸಹ ಪರಿಪೂರ್ಣರಲ್ಲ. ಯಾಕೆ? We have that old nature in us. ನಮ್ಮಲ್ಲಿ ಹಳೆಯ ಸ್ವಭಾವ ಎಂಬುದಾಗಿ ಉಂಟು. ಆ ಹಳೆಯ ಸ್ವಭಾವ ಇಟ್ಸ್ ಎ ಗ್ರೇಟೆಸ್ಟ್ ಎನಿಮಿ ಆಫ್ ಅವರ್ ಲೈಫ್. ಅದು ನಮಗೆ ಡಿಫೀಟ್ ಮಾಡುವಂತ ರೀತಿಯಲ್ಲಿ ಅನೇಕ ಸಾರಿ ಮಾಡ್ತದೆ. Why we fail in our Christian life? Because of self, old nature many times. ಆ old nature ಇಂದ ಅನೇಕ ಸಾರಿ we fail. ಪೌಲನು ಆತನು ಹೇಳ್ತಾನೆ, ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. Because of that indwelling sin in his life, nature in his life, he is telling, ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಇಂಥ ದುರವಸ್ಥೆಯನ್ನು ಬಿಡಿಸೋರು ಯಾರು? ಮುಂದೆ ಹೇಳ್ತಾನೆ, ಬಿಡಿಸುವನು ಒಬ್ಬನು ಇದ್ದಾನೆ. There is one who delivers us from this sin. We have been saved from the penalty of sin. ಯಾವಾಗ ನಾವು ರಕ್ಷಣೆ ಹೊಂದಿದ್ದೇವೋ ಪಾಪದ ದಂಡನೆಯಿಂದ ಬಿಡುಗಡೆ ಹೊಂದಿದ್ದೇವೆ. Positionally we are in Christ. We are justified. Practically we have sin nature still in us. ಪಾಪದ ಸ್ವಭಾವ ನಮ್ಮಲ್ಲಿ ಇನ್ನೂ ಸಹ ಉಂಟು. We fail many times. We have to be delivered from that power of sin nature. ಆ ಡೆಲಿವರೆನ್ಸ್ ಕೊಡುವರು ಯಾರು? ಕರ್ತನಾದಂಥ ಯೇಸು ಕ್ರಿಸ್ತ. He has promised victory. ಆ ಫ್ಯೂಚರ್ ವಿಕ್ಟರಿ ಕುರಿತಾಗಿ ತಿಳಿಸುವಾಗ 1 ಕೊರಿಂಥ 15ನೇ ಅಧ್ಯಾಯ 72ನೇ ವಚನ ನೋಡ್ತೇವೆ. ಈ ಒಂದು ಜಯವನ್ನು ಕೊಡುವ ಆತನಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನು ಆತನು ಕೊಡುವಂತನಾಗಿದ್ದ. He is going to give victory through the Lord Jesus Christ ಎಂಬುದಾಗಿ ಆತನು ಫ್ಯೂಚರ್ ವಿಕ್ಟರಿ is promised for us. ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಂಬಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ we have an assurance of that victory. ನಮಗೆ ಒಂದು ದಿನ ಆ ಒಂದು ಜಯದ ಜೀವಿತ, ನಿತ್ಯವಾದಂಥ ಜಯದಲ್ಲಿ ನಾವು ದಾಟಿ ಹೋಗ್ತೇವೆ. ಆದರೆ ಈಗ ಪ್ರೆಸೆಂಟ್ ಅಲ್ಲಿ ನಮಗೆ ಬೇಕಾದ್ದು we have to win war over Moabites. ಈ ಮೋವಾಬ್ಯರು, ಆ ಹಳೇ ಸ್ವಭಾವ, ನಮ್ಮಲ್ಲಿರುವಂತಹ ಸಿನ್ ನೇಚರ್, ಅದರ ಮೇಲೆ ನಾವು ಯುದ್ಧ ಮಾಡಿ ಜಯಿಸುವಂತ ಒಂದು ಹಾದಿಯಲ್ಲಿ ನಾವು ಜೀವಿಸುವಂತರಾಗಿರ್ಬೇಕು. ಜಯಿಸ್ತಾ ಇದ್ದೇವಾ? How many times we are failing? ಎಷ್ಟು ಸಾರಿ ನಾವು ಬಿದ್ದು ಹೋಗ್ತಾ ಇದ್ದೇವಲ್ಲ. ಶರೀರದ ಅಭಿಲಾಷೆಗಳು, ಶರೀರದ ಸಂಗತಿಗಳು, ಆ ಲಸ್ಟ್, ಅನೇಕ ಸಂಗತಿಗಳಲ್ಲಿ ನಾವು ಬಿದ್ದು ಹೋದಂತ ಒಂದು ಸಂಗತಿ ನೋಡ್ತೇವೆ. ಆದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಕ್ರೂಜೆಯ ಮೇಲೆ ಮಾಡಿದ ಕಾರ್ಯದ ದೆಸೆಯಿಂದ ನಮಗೆ ಜಯವನ್ನು ಆಟ. ವಾಟ್ ಇಟ್ ಇಟ್ ಆನ್ ಕ್ರಾಸ್ ಆಫ್ ಕ್ಯಾಲ್ವರಿ, ಆತ ಮಾಡಿದಂತ ಒಂದು ಸಂಗತಿ ಆದ್ರೇನು? ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಆತ ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ ಆತ ಜಯವನ್ನು ಸಾಧಿಸಿದ್ದಾನೆ. Our principalities and power, he has been victorious, triumphed. ಅದನ್ನು ಮರೆಸುತ್ತಾ ತೋರಿಸಿದನು. He has victory over the devil, Satan. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಸೋಲಿಸಿದ್ದಾನೆ. Yes, victory over Satan, devil. Yes, victory over sin and death. ಅಪೊಸ್ತಲರ 2ನೇ ಅಧ್ಯಾಯ ನೋಡ್ತೇವೆ. ಆತನ ಒಂದು ದೇಹ ಹೊಳೆಯುವಷ್ಟೆಗೆ ಹೋಗಲಿ. He was raised from the dead. ಮರಣವು ಆತನನ್ನು ಹಿಡಿದುಕೊಳ್ಳುವುದು ಅಸಾಧ್ಯವಾಗಿತ್ತು. He was victorious over death because of what Christ did on the cross of Calvary. He's going to give victory to you and me also. That's the assurance. ನಮಗೆ ಆ ಒಂದು ಭರವಸೆಯನ್ನು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಮಾಡಿದಂತಹ ಒಂದು ಕಾರ್ಯದರ್ಶಿಯಿಂದ ನಮಗೂ ಸಹ ಆತನು ಆ ಜಯವನ್ನು ಕೊಡುವಂತ ಆತನಾಗಿದ್ದಾನೆ. ಜಯವನ್ನು ಕೊಡುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೊಡುವಂತ ಜಯಕ್ಕೋಸ್ಕರವಾಗಿ ಸ್ತೋತ್ರ ಎಂಬುದಾಗಿ ಅಲ್ಲಿ ಪೌಲನು ಆತ ತಿಳಿಸುವಂತ ಒಂದು ಸಂಗತಿಯನ್ನು ನೋಡ್ತೇವೆ. 4ನೇದಾಗಿ ನಾವು ನೋಡ್ತಾ ಬರುವಾಗ ದ ಸ್ಟ್ರೆಂತ್ ಫಾರ್ ವಿಕ್ಟರಿ.
See, these people 7 days they did not have water. ನೀರಿಲ್ಲದೆ ತ್ರಾಣವಾಗಿದ್ದಾರೆ. God gave them water. Now they are refreshed and got the strength. They are strengthened to go against enemy. ಪ್ರಿಯರೇ, ನನ್ನ ಜೀವಿತದಲ್ಲಿ God has given the water of life. John chapter 4. John chapter 7. God has given the water, the gift of the Holy Spirit. ಅಲ್ಲಿ ದೇವರ ಆತ್ಮನ ವರದ ಕುರಿತಾಗಿ ನೋಡ್ತೇವೆ. ದೇವರ ಆತ್ಮನು ನಮಗೆ ನಮ್ಮ ಜೀವಿತದಲ್ಲಿ ಆತ್ಮ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. The Spirit of God gives us the power for victory against flesh. It's only by the Spirit of God. ದೇವರ ಆತ್ಮನ ಮುಖಾಂತರವಾಗಿ ಮಾತ್ರ ನಾವು ಜಯಿಸುವುದಕ್ಕೆ ಸಾಧ್ಯ. That's the power God has given. ಯೇಸು ಸ್ವಾಮಿ ನಂಬಿದಂತ ಆ ಕ್ಷಣದಲ್ಲೇ, ಅಂಗೀಕರಿಸಿಕೊಂಡಂತ ಆ ಕ್ಷಣದಲ್ಲೇ the Spirit of God indwells a believer. ಆ ವಿಶ್ವಾಸಿಯ ಜೀವಿತದಲ್ಲಿ ಆತ್ಮ ವಾಸಿಸುವಂತ, ದೇವರ ಆತ್ಮನ ವಾಸಿಸುವಂತ ಒಂದು ಸಂಗತಿ ನೋಡ್ತೇವೆ. That Spirit of God strengthens us for victory. ಪ್ರಿಯರೇ, ನನ್ನ ಜೀವಿತಗಳಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನಕ್ಕೆ ಬಂದ್ರೆ, Ephesians chapter 3 verse 16. It's a wonderful prayer of Paul. ಅದ್ಭುತವಾದಂತಹ ಒಂದು ಪ್ರಾರ್ಥನೆಯನ್ನು ಪೌಲನು ಆತ್ಮ ಮಾಡುವಂತನಾಗಿದೆ. 3ನೇ ಅಧ್ಯಾಯ 16ನೇ ವಚನಕ್ಕೆ ಬಂದ್ರೆ ಆತ ಹೇಳ್ತಾನೆ, ನೀವು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಬೇಕು. ದಟ್ ಇಸ್ ದ ಪ್ರೇಯರ್. ಪೌಲನು he never prayed for material needs. ಈ ಭೌತಿಕವಾದಂಥ ಸಂಗತಿಗಳಿಗೋಸ್ಕರವಾಗಿ ಅಥವಾ ಸಾಮಾನ್ಯ ಸಂಗತಿಗಳಿಗೋಸ್ಕರವಾಗಿ ಆತ ಬೇಡಲಿಲ್ಲ. Only one time he asked for the health at that time. ಆತನಿಗೆ ಶೂಲ ನಾಟಿದೇವೆ ಎಂಬುದಾಗಿ ಬಿಟ್ಟು ಹೋಗಬಹುದಾಗಿ ಆತ ಕೇಳ್ಕೊಳ್ತಾನೆ. But most of the prayers in the New Testament by Paul, it's always is asking spiritual things. ಇಲ್ಲಿ ಆತ ಕೇಳ್ತಾ ಇದ್ದಾನೆ, ಆಂತರ್ಯದಲ್ಲಿ, ಇನ್ನರ್ ಮ್ಯಾನ್, ಐ ಮೈಟ್ ಬಿ ಸ್ಟ್ರೆಂಥನ್ಡ್ ಬೈ ದ ಸ್ಪಿರಿಟ್. ನೀವೆಲ್ಲರೂ ಸಹ ಆ ರೀತಿಯ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕು. ದಟ್ಸ್ ದ ಪ್ರೇಯರ್. Do we pray like this? ನಮಗೆ ನಮ್ಮ ಪ್ರೇಯರ್ ಏನಿರ್ತದೆ ಎಂಬುದಾಗಿ ನೆಕ್ಸ್ಟ್ ಸಾರಿ ನಮಗೆ ಅದನ್ನು ಕೊಡು, ಇದನ್ನು ಕೊಡು, ಆ ರೀತಿಯಾಗಿ ಮಾಡು ಸ್ವಾಮಿ, ನಮಗೆ ಆರೋಗ್ಯ ಕೊಡು, ನಮಗೆ ಇದು ಕೊಡು. 90% of our prayers are just materialistic things. Hello? Most of the time we pray. But how many times we pray like this? ಪೌಲನು ಆತ ಹೇಳ್ತಾನೆ, ನಾವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕು. I need to get needed power from the Spirit of God to be victorious against enemy. Because there's a dangerous enemy inside. ಈ ಡೇಂಜರಸ್ ಎನಿಮಿ ನಾವು ನಿಜವಾಗ್ಲೂ ಕೂಡ ಕ್ರಿಸ್ತಿಯ ಜೀವಿತವನ್ನು ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗದ ಹಾಗೆ ನಮ್ಮನ್ನು ಮಾಡ್ತದೆ. We are not enjoying Christian life because we are failing because of the enemy. Carnal life. ಪ್ರಾಪಂಚಿಕವಾದಂತಹ ಸಂಗತಿಗಳು, ಶರೀರ ಭಾವದ ಸಂಗತಿಗಳು, ಅದು ನಮ್ಮನ್ನು ಎಷ್ಟರ ಮಟ್ಟ ಕಂಟ್ರೋಲ್ ಮಾಡ್ತದೆ ಎಂಬುದಾಗಿ ನೆಕ್ಸ್ಟ್ ಸಾರಿ ದೇವರ ಆತ್ಮನಿಗೆ ಯಾವ ಒಂದು ಸ್ಥಾನ ಇಲ್ಲದಂತಹ ಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ನಡೀತಾ ಇದ್ದೀವಿ. ಶರೀರ ಭಾವದ ಅಭಿಲಾಷೆಗಳಿಗೆ ನಾವು ಒಳಪಡಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಆತ್ಮ ಹೇಳ್ತಾನೆ, ಐ ಮೈಟ್ ಬಿ ಸ್ಟ್ರೆಂಥನ್ಡ್. ಯಾವ ರೀತಿಯಲ್ಲಿ ಸ್ಟ್ರೆಂಥನ್ ಆಗ್ತದೆ? We get strength from feeding on the word of God. ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಾವೇ ಪೋಷಿಸಿಕೊಳ್ಳುವಂತಹ ಸಂಗತಿ ನೋಡಿ. ಸ್ಪಿರಿಟ್ ಆಫ್ ಗಾಡ್ ಅಂಡ್ ವರ್ಡ್ ಆಫ್ ಗಾಡ್ goes together. Spirit of God never contradicts the word of God. Okay? Word of God never contradicts Spirit of God. ದೇವರ ವಾಕ್ಯ ಮತ್ತು ದೇವರ ಆತ್ಮನು ಅದು ಯಾವಾಗಲೂ ಜೊತೆಯಲ್ಲೇ, ಅದಕ್ಕೆ ವಿರೋಧವಾಗಿ ಇದು ಯಾವುದು ಸಹ ಆಗುವುದಿಲ್ಲ. So, in order to be strengthened by the Spirit, I need to be fed by the word of God. ದೇವರ
ಮೂಲಕವಾಗಿ ನನ್ನನ್ನು ಪೋಷಿಸಿಕೊಡುವಂತಹ ಸಂಗತಿ. ಫೀಡ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ದ ಎಟರ್ನಲ್ ವರ್ಡ್. ಯೇಸು ಕ್ರಿಸ್ತನಲ್ಲಿ ನನ್ನನ್ನು ನಾನೇ ಪೋಷಿಸಿಕೊಡುವಂತ ಒಂದು ಸಂಗತಿ, ದೇವರ ವಾಕ್ಯದಿಂದ ಪೋಷಿಸಿಕೊಳ್ಳುವಂತ ಸಂಗತಿ ಆಗ್ಬೇಕು. ಐ ನೀಡ್ ಟು ಬ್ರೀತ್ ದ ಏರ್ ಆಫ್ ಪ್ಯೂರ್ ಪ್ರೇಯರ್, ಪ್ಯೂರ್ ಏರ್ ಆಫ್ ಪ್ರೇಯರ್. ಪ್ರಾರ್ಥನೆ ಎಂಬಂತಹ ಒಂದು ಗಾಡಿ, ಆ ಒಂದು ಉಸಿರು ತೆಗೆದುಕೊಡ್ಬೇಕು. ದಟ್ ಈಸ್ ದ ಸ್ಟ್ರೆಂತ್ ಫಾರ್ ಅಸ್. ಯಾವಾಗ ನಾವು ಅದನ್ನು ಮಾಡ್ತೇವೋ ನಾವು ಆಂತರದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗ್ತೇವೆ. ಪ್ರೇರೆ, ನನ್ನ ಜೀವಿತಗಳನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ ಪ್ರೇರೆ. ಇನ್ ಎಕ್ಸೋಡಸ್ ಚಾಪ್ಟರ್ 17 there is an image there. 17ನೇ ಅಧ್ಯಾಯದಲ್ಲಿ just after they drank water, 17th chapter, ಎಲ್ಲಿ ಬಂತು? ಬಂಡೆ ಹೊಡೆಯಲ್ಪಟ್ಟಾಗ ನೀರು ಬಂತು. That rock was Christ. Christ was smitten. Water flowed. ಅವರು ನೀರನ್ನು ಕುಡಿದ್ರು. Immediately after that they were war against Amalekites. ಅಮಾಲೇಕರ ಸಂಗಡ ಯುದ್ಧ. ಆ ಯುದ್ಧದಲ್ಲಿ ಅವರು ಜಯಗಳಿಸಬೇಕಾದ್ರೆ ಏನಾಗಬೇಕಾಗಿತ್ತು? ಮೋಶೆ 2 ಕೈಗಳನ್ನು ಎತ್ತಬೇಕಾಗಿತ್ತು. ಮೋಶೆ ಕೈ ಎತ್ತಿದಾಗ ಇಸ್ರಾಯೇಲರು ಬಲಗೊಳ್ತಾರೆ, ಮೋಶೆ ಕೈ ಕೆಳಗಿಳಿಸಿದಾಗ ಅಮಾಲೇಕರು ಬಲಗೊಳ್ತಾರೆ. ನನ್ನ ಜೀವಿತಗಳಲ್ಲಿ when we have these two things, 2 ಕೈಗಳು, ದೇವರ ವಾಕ್ಯ, ಪ್ರಾರ್ಥನೆ, ಆ 2 ಸಂಗತಿಗಳು ಎತ್ತಲ್ಪಡುವಾಗ, when I feed myself in the word of God, when I hear the voice of God and obey his voice, and I pray to him to have communion with him every day of my life, that is the strength we'll get from the Spirit of God. ನನ್ನ ಜೀವಿತದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಇಂಥ ಜೀವಿತ ನಮ್ಮ ಜೀವಿತದಲ್ಲಿ ಇದೆಯಾ? ಒಂದ್ ವೇಳೆ ನಮ್ಮಲ್ಲಿ 2 ನಾಯಿ ಇದೆ ಎಂಬುದನ್ನು ನೆನೆಸ್ಕೊಡಿ. ನಮ್ಮ ಸಭೆಯಲ್ಲಿ ಶೈನಿ ಸಹೋದರಿಯವರ ಮನೆಯಲ್ಲಿ ಮತ್ತು ಹೆಲನ್ ಸಹೋದರಿ ಮನೆಯಲ್ಲಿ ನಾಯಿಗಳು ಜಾಸ್ತಿ. ಒಂದ್ ವೇಳೆ 2 ನಾಯಿ, ಒಂದು ಬ್ಲ್ಯಾಕ್ ನಾಯಿ, ಒಂದು ವೈಟ್ ನಾಯಿ ಇದೆ ತಿಳ್ಕೊಡ್ರಿ. ಈ ಒಂದು ಯಾವ ನಾಯಿಗೆ ನಾವು ಹೆಚ್ಚು ಫೀಡ್ ಮಾಡ್ತೀವೋ ಅದು ಜಯಿಸ್ತದೆ, ಬಲಗೊಳ್ತದೆ. ಯಾವ ನಾಯಿಗೆ ನಾವು ಆಹಾರ ಹಾಕುವುದಿಲ್ವೋ ಅದು ಬಲಹೀನ ಆಗ್ತದೆ. That gets defeated. The same thing happens in our life. We have 2 natures, the old nature and the new nature. ನಾನು ಯಾವುದಕ್ಕೆ ಪೋಷಿಸ್ತಾ ಇದ್ದೇನೆ? Whom I am feeding? Am I feeding the new nature by the word of God, by prayer? ನಾನು ಅದನ್ನು ಪೋಷಿಸ್ತಾ ಇದ್ದೇನಾ? ಅದಕ್ಕೆ ಹೆಚ್ಚು ಆಹಾರ ನಾನು ಹಾಕಿದ್ರೆ, ಅದಕ್ಕೆ ಹೆಚ್ಚು ಪೋಷಣೆ ನಾನು ಮಾಡಿದ್ರೆ, ಇಟ್ ವಿಲ್ ವಿನ್ ಓವರ್ ಓಲ್ಡ್ ನೇಚರ್. ಅದರ ಬದಲು ನನಗೆ ಬರೀ ಲೋಕದ ಸಂಗತಿಗಳು, ಲೋಕದ ಆಕರ್ಷಣೆಗಳು, ಶರೀರ ಭಾವದ ಸಂಗತಿಗಳು, ಆ ಅನೇಕ ಸಂಗತಿಗಳಲ್ಲಿ ನಾನು ತೊಡಗಿಸಿಕೊಳ್ಳದೆ ಆದರೆ, ಪ್ರಾಪಂಚಿಕ ಸಂಗತಿಗಳು, ಆ ಶರೀರ ಭಾವ ಸಂಗತಿಗಳು ಹೆಚ್ಚಾಗ್ತದೆ. ದ ಓಲ್ಡ್ ನೇಚರ್ will have no more strength over new nature. That's why become carnal. ನಾವು ಒಂದು ರೀತಿ ಪ್ರಾಪಂಚಿಕರಾಗಿ ನಾವು ಜೀವಿಸ್ತೇವೆ ಅನೇಕ ಸಾರಿ ಬಿಕಾಸ್ ಆಫ್ ದಿಸ್. ಪ್ರಿಯರೇ, ನನ್ನ ಜೀವಿತದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಕೊಡ್ತಾ ಬರೋಣ. ಹೌ ಆರ್ ವಿ ಫೀಡಿಂಗ್ ಅವರ್ ನ್ಯೂ ನೇಚರ್? ನಾವು ಯಾವ ರೀತಿಯಲ್ಲಿ ಆ ಸ್ಟ್ರೆಂಥನಿಂಗ್ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆ ನಮ್ಮದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವಂತರಾಗೋಣ. 5ನೇ ಬರುವಾಗ ಸ್ಮೈಟಿಂಗ್ ಮೋವಾಬೈಟ್ಸ್. ಅಲ್ಲಿ ಮುಂದೆ ನೋಡ್ತೇವೆ 24 ಮತ್ತು 25ನೇ ವಚನಕ್ಕೆ ಬಂದ್ರೆ, ಅವರು ಮೋವಾಬನ್ನು ಸಂಹರಿಸ್ತಾ ಹೋದ್ರಂತೆ. They were smiting Moabites. Their responsibility to smite. God had delivered them. ದೇವರು ಹೇಳಿದಾನೆ, ನಿಮ್ಮ ಕೈಗೆ ಒಪ್ಪಿಸ್ತೇನೆ. ಅವ್ರು ಮಾಡ್ಬೇಕಾದ ಕಾರ್ಯ ಏನು? ಸಂಹರಿಸ್ಬೇಕು. God has assured victory for us. What we need to do? ದೇವ್ರ ವಾಕ್ಯ ಹೇಳ್ತದೆ, mortify the deeds of flesh. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನ, ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ 2 ಸ್ಥಳಗಳಲ್ಲಿ we see the word mortify. ಈ mortify ಎಂಬುದಾಗಿದ್ರೆ causing to die, ಅದನ್ನು ಸಾಯಿಸುವಂತ ಸ್ಥಿತಿಯಲ್ಲಿ ಇಡುವಂಥದ್ದು. ನನ್ನ ಜೀವಿತಗಳಲ್ಲಿ
Are we mortifying the deeds of flesh in our life, members? ಈ ಮಾರ್ಟಿಫಿಕೇಶನ್ ನಮ್ಮ ಜೀವಿತದಲ್ಲಿ ಆಗದೇ ಇದ್ರೆ ದೇರ್ ವೋಂಟ್ ಬಿ ವಿಕ್ಟರಿ. ನಮಗೆ ಜಯದ ಭರಿತವಾದಂಥ ಜೀವಿತ ಇರುವುದಿಲ್ಲ. ವೈ ವಿ ಹ್ಯಾವ್ ಟು ಮಾರ್ಟಿಫೈ ಎಂಬುದಾಗಿರುವಾಗ ಕೊಲೊಸ್ಸೆ ಪತ್ರಿಕೆ ಅದೇ 3ನೇ ಅಧ್ಯಾಯಕ್ಕೆ ನೀವು 3ನೇ ವಚನಕ್ಕೆ ಬಂದ್ರೆ ನೋಡ್ತೇವೆ, ಯಾಕೆಂದರೆ ನೀವು ಸತ್ತಿರಲ್ಲ. ವೈ ವಿ ಹ್ಯಾವ್ ಟು ಮಾರ್ಟಿಫೈ? ಬಿಕಾಸ್ ವಿ ಆರ್ ಡೆಡ್ ಇನ್ ಕ್ರೈಸ್ಟ್. ಯೇಸು ಸ್ವಾಮಿ ನಂಬಿದಾಗ ವಿ ಆರ್ ಡೆಡ್ ಇನ್ ಕ್ರೈಸ್ಟ್. ಆ ಡೆಡ್ ಇನ್ ಕ್ರೈಸ್ಟ್ ಇರೋದ್ರಿಂದ ನಾವು ಮಾಡಬೇಕಾದ ಸಂಗತಿ ಏನೀಗ? ಮಾರ್ಟಿಫೈ. ಆ ಹಳೆ ಸ್ವಭಾವವನ್ನು ಸಾಯಿಸುವಂತ ಸ್ಥಿತಿಯಲ್ಲಿ ನಾನು ಇಡಬೇಕು. ಇರ್ತಾ ಇದ್ದಾವ? 3ನೇ ಅಧ್ಯಾಯ 5ನೇ ವಚನ ಬರುವಾಗ ಹೂ ಶುಡ್ ಬಿ ಮಾರ್ಟಿಫೈಡ್? ದ ಮೆಂಬರ್ಸ್, ದ ಡೀಡ್ಸ್ ಆಫ್ ಫ್ಲೆಶ್. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ ಶರೀರ ಭಾವದ ಅಭಿಲಾಷೆಗಳು, ದ ಡೀಡ್ಸ್, ಅದನ್ನು ನಾವು ಮಾರ್ಟಿಫೈ ಮಾಡ್ಬೇಕೆಂಬುದಾಗಿ ಹೇಳ್ತೇವೆ. ಹೌ? ಯಾವ ರೀತಿ ಮಾಡ್ಬೇಕಂತ 8ನೇ ಅಧ್ಯಾಯ 13ನೇ ವಚನ, ಬೈ ದ ಸ್ಪಿರಿಟ್ ಆಫ್ ಗಾಡ್. ನೀವು ದೇವರಾತ್ಮನ ಮುಖಾಂತರವಾಗಿ ಸಾಯಿಸಿ. ವಿ ಕಾಂಟ್ ಡು ಅವರ್ ಸೆಲ್ಫ್ಸ್. ಈ ಕಾರ್ನಲ್ ಲೈಫ್ ಅಂದ್ರೆ ಅಥವಾ ಓಲ್ಡ್ ಲೈಫ್ ಸೆಲ್ಫ್ ಇದೆಯಲ್ಲ, ಅದು ಯಾವಾಗಲೂ ಕೂಡ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತದೆ. Only the Spirit of God, when we are walking in the Spirit, when we are filled by the Spirit, we can mortify the deeds of flesh. ಅದಕ್ಕೋಸ್ಕರವಾಗಿ ಆತ ಹೇಳುವಂತ ಒಂದು ಮಾತು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, ವಾಕ್ ಇನ್ ದ ಸ್ಪಿರಿಟ್. ನೀವು ದೇವರಾತ್ಮಾನುಸಾರವಾಗಿ ನಡೆದುಕೊಳ್ಳ್ರಿ, ಆಗ ಶರೀರ ಭಾವದ ಅಭಿಲಾಷೆಗಳನ್ನು ನೀವು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಮುಂಜಾನೆ ಹೇಳಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರ್ರಿ ಪ್ರಿಯರೇ, ಈ ಒಂದು ಮಾರ್ಟಿಫಿಕೇಶನ್, ಈ ಒಂದು ಸಾಯಿಸುವಂತ ಸ್ಥಿತಿ ನಮ್ಮ ಜೀವಿತದಲ್ಲಿ ಇದೆಯಾ? ವಿಶ್ವಾಸಿಗಳ ಜೀವಿತದಲ್ಲಿ ಯಾವಾಗಲೂ ಇದು ಕಾನ್ಫ್ಲಿಕ್ಟ್ ಯಾವಾಗಲೂ ಇರ್ತದೆ. ದೇವರಾತ್ಮನ ಹೇಳ್ತಾನೆ, ಕ್ರಿಸ್ತನು ಸೈರಿಸಿಕೊಂಡಂತೆ ನೀವು ಸೈರಿಸಿಕೊಂಡು ಕ್ಷಮಿಸ್ರಿ. ತಪ್ಪೋರ್ಸೋದಕ್ಕೆ ಕಾರಣವಿದ್ರು ತಪ್ಪೋರ್ಸೋದಕ್ಕೆ ಕ್ಷಮಿಸ್ರಿ. ಶರೀರ ಭಾವ ಏನ್ ಹೇಳ್ತದೆ? ನಾನು ಯಾಕೆ ಕ್ಷಮಿಸ್ಬೇಕು? ನಾನು ಯಾಕೆ? ದಟ್ ಈಸ್ ದ ಓಲ್ಡ್ ನೇಚರ್. ಸ್ಪಿರಿಟ್ ಆಫ್ ಗಾಡ್ ಸೇಸ್ ಮಾರ್ಟಿಫೈ, ಸಾಯಿಸು ಎಂಬುದಾಗಿ ಆತ ಹೇಳ್ತದೆ. ಆದ್ರೆ ಓಲ್ಡ್ ನೇಚರ್ ಸೇಸ್ ಗ್ರಾಟಿಫೈ ದ ಡಿಸೈರ್ಸ್. ಇರೋದೇ ಒಂದೇ ಒಂದು ಜೀವಿತ, ಎಂಜಾಯ್ ಮಾಡು, ಮಜಾ ಮಾಡು, ನಿನ್ನ ಇಷ್ಟ ಬಂದಾಗಿ ಜೀವಿಸು ಎಂಬುದಾಗಿ ಹಳೆ ಸ್ವಭಾವ ಹೇಳುವಂತ ಒಂದು ಸಂಗತಿ. ದೇವರಾತ್ಮ ಹೇಳ್ತಾನೆ, ನೀನು ಮೊಯ್ಗೆ ಮೊಯ್ ತೀರಿಸ್ಬೇಡ, ಮೊಯ್ ತೀರಿಸೋದು ದೇವರಿಗೆ ಬಿಟ್ಬಿಡು. ಶರೀರಭಾವನೆ ಹೇಳ್ತದೆ, ಅವನು ಹಂಗ್ ಮಾಡ್ದ, ನಾನು ಹಿಂಗ್ ಮಾಡೇ ಮಾಡ್ತೀನಿ, ನಾನು ತೋರಿಸ್ತೀನಿ. ದಟ್ ಇಸ್ ಓಲ್ಡ್ ನೇಚರ್. ನನ್ನ ಜೀವಿತದಲ್ಲಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರೋಣ. ಹೌ ಆರ್ ವಿ ಮಾರ್ಟಿಫೈಯಿಂಗ್ ದ ಡೀಡ್ಸ್ ಆಫ್ ಫ್ಲೆಶ್? Unless we walk by the Spirit, unless we are now walking according to His will, we cannot do this. We fail. I include myself in this. We all fail. Veldaru side sottu hogteve next side. May God help us to mortify the deeds of flesh. ಆ ಒಂದು ಶರೀರ ಭಾವದ ಸಂಗತಿಗಳನ್ನು ನಾವು ಸಾಯಿಸುವ ಹಾಗೆ ನಮ್ಮ ಜೀವಿತದಲ್ಲಿ ಆಗುವಾಗೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆಗ ಆತ ಹೇಳ್ತಾನೆ, ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನದಲ್ಲಿ, ಈ ಶಾಲ್ ಲಿವ್. ನೀವು ಒಂದು ವೇಳೆ ಈ ರೀತಿ ಮಾಡಿದ್ರೆ, ಸಾಯಿಸಿದ್ರೆ ನೀವು ಜೀವಿಸುವರಿ. ಈ ಜೀವಿಸುವ ಎಂಬುದಾಗಿ ಅದರ ಅರ್ಥ ಏನು? ಇಟ್ಸ್ ನಾಟ್ ಅಬೌಟ್ ಸ್ಯಾಲ್ವೇಷನ್. ಇಟ್ಸ್ ಅಬೌಟ್ ಅಬಂಡೆಂಟ್ ಕ್ರಿಶ್ಚಿಯನ್ ಲೈಫ್. ಇಟ್ಸ್ ಅಬೌಟ್ ವಿಕ್ಟೋರಿಯಸ್ ಕ್ರಿಶ್ಚಿಯನ್ ಲೈಫ್. ನಮಗೆ ಜಯಭರಿತವಾದಂತಹ ಜೀವಿತದಲ್ಲಿ ನಾವು ಜೀವಿಸುವಂತರಾಗಿರ್ತೇವೆ. ಯಾವಾಗ ನಾವು ಇದನ್ನು ಸಾಯಿಸ್ತೇವೋ, ಈ ಒಂದು ಹಳೆಯ ಸಂಗತಿಗಳನ್ನು, ಹಳೆಯ ಸ್ವಭಾವದ ಸಂಗತಿಗಳನ್ನು ನಾವು ಸಾಯಿಸುವಂತ ಸ್ಥಿತಿಯಲ್ಲಿ ನಾವು ಇರ್ತೇವೋ, ದೇವರಾತ್ಮನಿಗೆ ಹೆಚ್ಚಾದಂತಹ ಸ್ಥಾನ ನಮ್ಮ ಜೀವಿತದಲ್ಲಿ ಕೊಡ್ತೇವೋ, ಹಾಗೇನಾಗ್ತದೆ? ವಿಲ್ ಹ್ಯಾವ್ ದಟ್ ವಿಕ್ಟೋರಿಯಸ್ ಕ್ರಿಶ್ಚಿಯನ್ ಲೈಫ್, ಗಾಡ್ ಪ್ಲೀಸಿಂಗ್ ಲೈಫ್. ದೇವರಿಗೆ ಮೆಚ್ಚುಗೆ ಆದಂತಹ ಜೀವಿತ, ಆ ಸಮೃದ್ಧಿಕರವಾದಂತಹ ಜೀವಿತ ನಮ್ಮ ಜೀವಿತದಲ್ಲಿ ಅದು ಕಾಣುವಂಥದ್ದು ಅದಾಗಿದೆ. ಆರನೇದಾಗಿ ನಾವು ನೋಡುವಾಗ ಅಲ್ಲಿ the desperate move by Moabite. ಮುಂದೆ ನಾವು 27ನೇ ವಚನದಲ್ಲಿ he offers his own son. Desperate move.
ಅಲ್ಲಿ ಆಗ ಇಸ್ರಾಯೇಲರು ಅವರು ದೇ ಡಿಪಾರ್ಟೆಡ್ ಫ್ರಮ್ ವಾರ್, ಅಲ್ಲಿ ಬಿಟ್ಟು ಹೊರಟು ಹೋಗ್ತಾರೆ. ಮೋವಾಬೈಟ್ಸ್ ವರ್ ನಾಟ್ ಡಿಸ್ಟ್ರಾಯ್ಡ್ ಕಂಪ್ಲೀಟ್ಲಿ. ನನ್ನ ಜೀವಿತದಲ್ಲಿ ದಿಸ್ ಇಂಡ್ವೆಲಿಂಗ್ ಸಿನ್ ಇದೆಯಲ್ಲ, ಇಟ್ ವಿಲ್ ನಾಟ್ ಬಿ ಎರಾಡಿಕೇಟೆಡ್ ಇನ್ ಅವರ್ ಲೈಫ್ ಹಿಯರ್ ಆನ್ ಅರ್ತ್. ಈ ಹಳೆ ಸ್ವಭಾವ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ನಾಮ ಆಗುವುದಿಲ್ಲ. ನಾವು ಈ ಲೋಕದಲ್ಲಿ ಇರುವವರೆಗೂ ಸಹ ಈ ಒಂದು ಹಳೆ ಸ್ವಭಾವ ನಮಗೆ ಪ್ರಾಬ್ಲಮ್ ಕೊಡ್ತಾನೆ ಇರ್ತದೆ ನಮ್ಮ ಆತ್ಮಿಕ ಜೀವಿತಕ್ಕೆ. ಇಟ್ ಇಸ್ ಆಲ್ವೇಸ್ ದೇರ್. ಇಟ್ಸ್ ನಾಟ್ ಎರಾಡಿಕೇಟೆಡ್ ವೈಲ್ ವಿ ಆರ್ ಸ್ಟಿಲ್ ಹಿಯರ್ ಆನ್ ಅರ್ತ್. ಆದ್ರೆ ಒಂದಿನ ಬರ್ತದೆ, ಇಟ್ಸ್ ಗೋಯಿಂಗ್ ಟು ಬಿ ಎ ಫೈನಲ್ ವಿಕ್ಟರಿ. ನಾವು ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಒಬ್ಬ ನಕ್ಷತ್ರ ಪ್ರಾಯದವನೊಬ್ಬನು ಆತ ಬರ್ತಾನೆ, ರಾಜದಂಡವನ್ನು ಹಿಡಿಯತಕ್ಕವನು ಬರ್ತಾನೆ, ಅವನು ಮೋವಾಬನ್ನು ಆತ ನಿರ್ನಾಮಗೊಳಿಸ್ತಾನೆ. ವಿಲ್ ಕಂಪ್ಲೀಟ್ಲಿ ಸ್ಮೈಟ್ ಮೋವಾಬೈಟ್ಸ್. ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ದಿನ ಆತನು ಬರುವಂತ ಒಂದು ಆತನಾಗಿದೆ. ಈಸ್ ದ ಸ್ಟಾರ್ ಔಟ್ ಆಫ್ ಜೇಕಬ್. ನಕ್ಷತ್ರ ಪ್ರಾಯದವನು ಆತನಾಗಿದೆ. ಈಸ್ ಅ ಬ್ರೈಟ್ ಅಂಡ್ ಮಾರ್ನಿಂಗ್ ಸ್ಟಾರ್. ಉದಯ ಸೂಚಕ ನಕ್ಷತ್ರ ಆತನಾಗಿದ್ದಾನೆ. ಒಂದಿನ ಆತನ ಬರುವಾಗ, ಆತನನ್ನು ನಾವು ನೋಡುವಾಗ ನಾವು ಆತನ ಹಾಗೆ ಆಗ್ತೇವೆ. ನಾವು 1 ಯೋಹಾನ 3ನೇ ಅಧ್ಯಾಯ 2ನೇ ವಚನ ನೋಡ್ತೇವೆ. ಆತನಿರುವ ಪ್ರಕಾರವೇ ಆತನ ನೋಡುವೆವು, ಆತನ ಹಾಗೆ ನಾವು ಆಗುವಂತರಾಗಿದೆ. ವಿಲ್ ಬಿ ಲೈಕ್ ಹಿಮ್, ವಿಲ್ ಹ್ಯಾವ್ ಎ ಗ್ಲೋರಿಯಸ್ ಬಾಡಿ. ದಟ್ ಟೈಮ್ Moabites will be completely eradicated. Our sin nature is gone. We'll be glorified. We'll have glorious bodies. ನಮಗೆ ಮಹಿಮಾ ಶರೀರಗಳು ನಮಗೆ ಕೊಡಲ್ಪಡ್ತವೆ. ಅಂತ ಒಂದು ಶ್ರೇಷ್ಠವಾದಂತ ಒಂದು ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದ. ಜಾನ್ವೇಳೆಯಲ್ಲಿ ನಾವು ಈ ಸಂಗತಿಗಳನ್ನು ನೆನೆಸ್ಕೊಡುವಾಗ ನಮ್ಮನ್ನು ನಾವು ಎಚ್ಚರಿಸಿಕೊಡ್ಬೇಕಂತ ಒಂದು ಸಂಗತಿ, ನಮ್ಮ ಒಂದು ಆತ್ಮಿಕವಾದಂಥ ಜೀವಿತದಲ್ಲಿ ಹೌ ವಿ ಆರ್ ಡೂಯಿಂಗ್ ಇನ್ ದಿಸ್ ವಾರ್. ಈ ಯುದ್ಧ ಪ್ರತಿಯೊಬ್ಬರಿಗೂ ಸಹ ಯುದ್ಧ, ವಿಶ್ವಾಸಗಳಲ್ಲಿ ಯುದ್ಧ ನಡೀತಾ ಇದೆ. ಇಟ್ಸ್ ದೇರ್ ಆಲ್ವೇಸ್. ಹೌ ಆರ್ ವಿ ಡೂಯಿಂಗ್ ಇನ್ ದಿಸ್ ವಾರ್? Are we mortifying the deeds of flesh by the Spirit of God? Or are we failing in this area to have defeated Christian life? ನಮ್ಮ ರಕ್ಷಣೆ ಏನು ಕಳೆದು ಹೋಗುವುದಿಲ್ಲ, ರಕ್ಷಣೆ ಸುಭದ್ರ. ಬಟ್ ವೆನ್ ಕಮ್ ಟು ಅವರ್ ಸ್ಯಾಂಕ್ಟಿಫಿಕೇಶನ್, ನಮ್ಮ ಶುದ್ಧೀಕರಣ ಜೀವಿತದ ಬರುವಾಗ, ಹೌ ಆರ್ ವಿ ಡೂಯಿಂಗ್? ಆರ್ ವಿ ಮಾರ್ಟಿಫೈಯಿಂಗ್ ದ ಡೀಡ್ಸ್ ಆಫ್ ಫ್ಲೆಶ್? ನಾವು ಅದನ್ನು ಸಾಯಿಸುವಂತಹ, ಶರೀರ ಭಾವವನ್ನು ಸಾಯಿಸುವಂತಹ ಸ್ಥಿತಿಯಲ್ಲಿ ನಾವು ಇಡ್ತಾ ಇದ್ದೇವೋ? ಅಂತ ಒಂದು ಜೀವಿತ ನಮ್ಮಲ್ಲಿ ಇರುವುದಾದ್ರೆ ನಾವು ಜಯಪ್ರದವಾದಂತಹ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸುವಂತವರು ನಾವಾಗಿದ್ದೇವೆ. ಅಂತಹ ಜೀವಿತ ನಮ್ಮ ಜೀವಿತದಲ್ಲಿ ಕಾಣೋದಕ್ಕೆ ಬೇಕಾದಂತ ಕೃಪೆಯನ್ನು ದೇವರು ತಾನೇ ನಮ್ಮೆಲ್ಲರಿಗೆ ಆತನು ಅನುಗ್ರಹಿಸ್ತೀವಿ. ಊಟದ ಅಂತ್ಯಕ್ಕೋಸ್ಕರವಾಗಿ ವಿಲ್ಸನ್ ಸಹೋದರು ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೀವಿ.